ನೋಡಿ ಸ್ನೇಹಿತರೆ, ನಾವು ಒಂದು ಎಕರೆಯಲ್ಲಿ ಹಣ್ಣಿನ ಗಿಡಗಳು, ತೆಂಗಿನ ಮರ ಮತ್ತು ವಿವಿಧ ಹಣ್ಣಿನ ಗಿಡಗಳನ್ನ ಹಾಕಿ ನಾವು ಈ ತೋಟ ಮಾಡಿದ್ದೀವಿ. ಈ ತೋಟ ಯಾವ್ದು ಹಣ್ಣಿನ ಗಿಡ ಹಾಕಿದ್ದೀವಿ ಅಂತ ನಿಮಗೆಲ್ಲ ತೋರಿಸ್ತೀನಿ. ನೋಡಿ, ಇದು 1 ಎಕರೆ ಇದೆ. 1 ಎಕರೆಯಲ್ಲಿ ನಾವು ಈ ತೋಟ ಮಾಡಿದ್ದೀವಿ. ಈಗ ಯಾವ ಹಣ್ಣಿನ ಗಿಡ ಇದೆ ಅಂತ ತೋರಿಸ್ತೀನಿ. ನೋಡಿ, ನೀವು ಈ ಥರ ಮಾಡಿ, ಒಳ್ಳೆಯದಾಗುತ್ತೆ ನಿಮಗೆಲ್ಲ. ನೋಡಿ, ಇದು ಫಸ್ಟ್ನೇ ಪಾತಿ. ಇದರಲ್ಲಿ ನಾನು ಸಪೋಟ ಗಿಡ ಹಾಕಿದ್ದೀನಿ. ಸಪೋಟ ಗಿಡ, ತೆಂಗು ಎರಡೂ ಇದೆ. ಈ ಖಾಲಿ ಇರೋ ಜಾಗದಲ್ಲಿ ಸಪೋಟ ಹಾಕಿದ್ದೀನಿ. ನೋಡಿ, ಈ ಗಿಡ ಹಾಕಿ ಸಪೋಟನ 6 ತಿಂಗಳಾಗಿದೆ. ಗಿಡ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ ನಿಮಗೆ. ಇದಕ್ಕೆ ಡ್ರಿಪ್ ಮಾಡಿದ್ದೀವಿ. ಈ ಥರ ಇಲ್ಲಿ ಕರೆಂಟು ಯಾವ ಟೈಮಲ್ಲಿ ಬರುತ್ತೆ ಹೋಗುತ್ತೆ ಗೊತ್ತಾಗಲ್ಲ ನಮಗೆ. ಅದರಿಂದ ನಾವು ಈ ಥರ ಡ್ರಿಪ್ ಮಾಡಿ, ಈ ಡ್ರಿಪ್ಪಿಂದ ನೀರು ಬಿಡಬೇಕು. ಇದಕ್ಕೆ ಆಟೋ ಸ್ವಿಚ್ ಹಾಕಿದ್ದೀನಿ. ಈ ಡ್ರಿಪ್ಪಿಂದ ನೀರು ಬೀಳುತ್ತೆ. ನೀರು ಬಿದ್ದು ನೋಡಿ, ಗಿಡ ಈಗೆಲ್ಲ ಚಿಗುರುತ್ತೈತೆ. 6 ತಿಂಗಳು ಗಿಡ ಇದು. ನೋಡಿ, ಇದು ಇನ್ನೊಂದು ಗಿಡ, ಇದನ್ನು ಚಿಗುರುತ್ತಾ ಇದೆ. ಇದು ನಮ್ಮ ಮರದಲ್ಲಿರೋಂಥ ತೆಂಗಿನಕಾಯಿ. ಬರುತ್ತಾ ಇಲ್ವ ಏನು ನೋಡೋದಂದ್ಬಿಟ್ಟು ಒಂದು ತೆಂಗಿನಕಾಯಿ ಹಾಕಿದೆ. ನೋಡಿ, ಅದು ಗಿಡ ಚೆನ್ನಾಗಿ ಬಂದಿದೆ. ಇದು ಟ್ರ್ಯಾಕ್ಟ್ರ್ ಉಳಿಸ್ಬೇಕಾದ್ರೆ ಸ್ವಲ್ಪ ಎಲ್ಲ ಕಟ್ಟಾಗಿ ಹೋಗಿತ್ತು, ಮತ್ತೆ ಚಿಗುರಿದೆ. ನೋಡಿ, ಇದು ಹಲಸಿನ ಗಿಡ. ಸೊ ಇಲ್ಲಿ ನಾವೇ ನಮ್ಮ ಚಿಕ್ಕಪ್ಪರು ಕೊಟ್ಟಿದ್ರು. ಅದರಿಂದ ಇದನ್ನೇ ನಾವೇ ಮನೆಯಲ್ಲೇ ಇದು ಮಾಡಿ ಕಸಿ ಮಾಡಿ ಬೆಳೆಸಿ ಇದನ್ನು ನಾವೇ ನೆಟ್ಟಿ. ಇದು ಖರ್ಜೂರ ಗಿಡ ಹಾಕಿ ಸುಮಾರು 2 ವರ್ಷ ಆಗಿದೆ. ಸೊ ಇದು ನಾವು ಮನೆಯಲ್ಲೇ ಬೀಜನ ಹಾಕಿ ಗಿಡ ಬರೆಸಿ ಆಮೇಲೆ ತಗೊಂಡು ಹಾಕಿದ್ವಿ. ತುಂಬ ಚೆನ್ನಾಗಿ ಬಂದಿದೆ ಗಿಡ. 2 ವರ್ಷ ಆಗಿದೆ. ನೋಡಿ, ಈ ಥರ ಇದೆ. ಇಲ್ಲೊಂದಿದೆ ಮತ್ತು ಅಲ್ಲೊಂದಿದೆ. 3 ಗಿಡ ಹಾಕಿದ್ದೀನಿ. 3 ಗಿಡನೂ ಚೆನ್ನಾಗಿ ಬಂದಿದೆ. ಇದು ನಿಂಬೆಹಣ್ಣಿನ ಗಿಡ. ಸೊ ಸ್ವಲ್ಪ ಗ್ಯಾಪ್ ಇತ್ತು. ಮತ್ತು ಇದನ್ನು ಸುಧಾ ಮನೆಯಲ್ಲೇ ಬೀಜನ ಹಾಕಿ ಅದು ಗಿಡ ಬರೆಸಿ. ನೋಡಿ, ಆ ಪ್ಲ್ಯಾಂಟಲ್ಲಿ ಸಪೋಟ ಗಿಡ ಇದೆ. ಈ ಪ್ಲ್ಯಾಂಟಲ್ಲಿ ಖರ್ಜೂರ ಗಿಡ ಮತ್ತು ಸೀಬೆ ಗಿಡ ಗ್ಯಾಪ್ ಇದ್ರಿಂದ ಸೀಬೆ ಗಿಡ ಹಾಕಿ ಈ ಥರ ಇದು ಮಾಡಿದೆ. ನೋಡಿ, ಸ್ವಲ್ಪ ಎಲ್ಲ ರೋಗ ಬಂದಿದೆ. ಔಷಧಿ ಸ್ಪ್ರೇ ಮಾಡಬೇಕು ಅದಕ್ಕೆ. ನೋಡಿ, ಸೀಬೆ ಗಿಡ ಎಲ್ಲ ಹೂವು ಬಿಟ್ಟಿದೆ. ಸೊ ಇದು ಪಪ್ಪಾಯಿ ಗಿಡ ಹಾಕಿದ್ದೀವಿ. ಸೊ ಮಧ್ಯ ಗ್ಯಾಪಲ್ಲಿ ಸುಧಾ ಚೆನ್ನಾಗಿ ಬಂದಿದೆ. ಇದು ನಿಂಬೆಹಣ್ಣಿನ ಗಿಡ, ತುಂಬ ದೊಡ್ಡದಾಗಿ ಬಂದಿದೆ. ಇದು ಫಸ್ಟ್ ಆಗಿದಂಥ ಬಟರ್ ಫ್ರೂಟ್. 3 ವರ್ಷ ಆಗಿದೆ ಗಿಡ. ಎರಡನೇ ಪಾತಿ. ಸೊ ತೆಂಗಿನ ಮರ ಎಲ್ಲ ಇದೆ. ಎಳ್ನೀರು ಗಿಡಗಳಿದೆ.